ಬೆಟ್ಟ ಕುಸಿತಕ್ಕೂ ಮುನ್ನ ಬಹಳ ಹಚ್ಚ ಹಸಿರಾಗಿದ್ದಂಥ ಪ್ರದೇಶ ಅದು. ಸುತ್ತಲೂ ಹಚ್ಚ ಹಸಿರಿನ ಬೆಟ್ಟ ಅದು. ಬಟ್ ನೋಡಿ ಈಗ ಗುಡ್ಡ ಕುಸಿತ ಇದ್ದ ಹಾಗೆ ಅಲ್ಲೊಂದು ಗುಡ್ಡ ಇತ್ತಾ ಅಥವಾ ಅಲ್ಲೊಂದು ಪ್ರದೇಶ ಇತ್ತಾ, ಜನವಸತಿ ಪ್ರದೇಶ ಇತ್ತಾ ಅನ್ನುವಂಥ ರೀತಿಯಾಗಿ ಆಗಿ ಹೋಗಿದೆ. ಗುಡ್ಡ ಕುಸಿತದ ಭೀಕರತೆಗೆ ಅಲ್ಲಿನ ಅಕ್ಕಪಕ್ಕದ ಪ್ರದೇಶಗಳೆಲ್ಲ ಕುಸಿತ. ನೋಡಿ, ಗುಡ್ಡ ಕುಸಿತಕ್ಕೂ ಮೊದಲು ಆ ಪ್ರದೇಶವನ್ನು ನೀವು ಅಲ್ಲಿ ನೋಡ್ತಾ ಇದ್ದೀರಾ. ನೋಡಿ, ಇದೇ ಇದೆಯಲ್ಲ, ಈ ಕಾಂಕ್ರೀಟ್ ರೋಡ್ನ ಕೆಳಭಾಗದಲ್ಲೇ ಇರೋದು. ಅಲ್ಲಿ ಮೇಲ್ಗಡೆ ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಅದ್ರ ಕೆಳಗಡೆ ತಡೆಗೋಡೆ ಇದೆ, ಅದ್ರ ಕೆಳಗಡೆ ರಸ್ತೆ ಪಕ್ಕ ತಡೆಗೋಡೆ ಆದಮೇಲೆ ಆ ಪ್ರದೇಶ. ಈಗ ನೋಡಿ, ಅಲ್ಲೇ ಗುಡ್ಡ ಕುಸಿತಿರುವಂಥದ್ದು ಇದೆಯಲ್ಲ, ಅದು ಆ ಪ್ರದೇಶ ಹೀಗಿತ್ತಾ ಮುಂಚೆ ಅನ್ನುವಂಥ ರೀತಿಯಾಗಿ ಭಾಸವಾಗುತ್ತೆ. ಆ ಮಟ್ಟಿಗೆ ಅಲ್ಲಿ ಗುಡ್ಡ ಕುಸಿತದ ದುರಂತ ಒಟ್ಟು ಒಟ್ಟು ಭೌಗೋಳಿಕ ಪ್ರದೇಶ ಏನಿದೆಯಲ್ಲ, ಆ ಪ್ರದೇಶವನ್ನೇ ಬದಲು ಮಾಡಿಬಿಟ್ಟಿದೆ. ಅದ್ರ ಸನ್ನಿವೇಶವನ್ನೇ, ಚಿತ್ರಣನೇ ಬದಲು ಮಾಡಿಬಿಟ್ಟಿದೆ. ಬಹಳ ದುರಂತ ಇದು. ಆಮೇಲೆ ನೋಡಿ ಎಷ್ಟು ಮನೆಗಳಿದೆ ಅಂತ ಹೇಳ್ಕೊಂಡು, ಜನವಸತಿ ಪ್ರದೇಶ ಅದು. ಅಕ್ಕಪಕ್ಕ ಭಾಳ ಮನೆ ಇದೆ. ನಾನು ಆಗಲೇ ಹೇಳಿದಾಗೆ ಆ ಇಂದಿರಾನಗರ, ಆಮೇಲೆ ಅಲ್ಲಿಂದ ಸೀಬಿನ ಕೆರೆ ರಸ್ತೆ, ಆ ಕಡೆಯಿಂದ ಆ ಬೆಟ್ಟಮಕ್ಕಿ ಅಂತೆಲ್ಲ ಕೆಲ ಪ್ರದೇಶಗಳು ಬರುತ್ತೆ. ಈ ಥರದ 10 ಗುಡ್ಡ ಇದೆ ಅಲ್ಲಿ. ಆಮೇಲೆ ಇನ್ನೊಂದು ಸಂಗತಿ ಅಂತಾರೆ, ದುರಂತ ನೋಡಿ, ಅಲ್ಲ ಅಕ್ಕಪಕ್ಕ ಈ ಥರದ ಗುಡ್ಡು ಪ್ರದೇಶಗಳಲ್ಲಿ ಭಾಳ ಜನವಸತಿ ಈ ಲೇಔಟ್ಗಳೆಲ್ಲ ಆಗ್ತಾ ಇವೆ ಅಲ್ಲಿ. ಈಗೆಲ್ಲ ತಾಲೂಕು ಆಡಳಿತ ಸ್ವಲ್ಪ ಗಮನ ಕೊಡಬೇಕು ಇದ್ರ ಕಡೆಗೆ. ಯಾಕಂತ ಅಂದರೆ ಈಗ ಇಲ್ಲೇನು ಅಂಥ ಮನೆಗಳಿರಲಿಲ್ಲ, ಇಲ್ಲೇ ಹೀಗೆ ಗುಡ್ಡ ಕುಸಿತಾ ಇದೆ ಅಂತ ಅಂದರೆ ಪಕ್ಕದಲ್ಲಿ ಸಾವಿರಾರು ಸೈಟ್ಗಳೆಲ್ಲ ನಿರ್ಮಾಣ ಆಗ್ತಾ ಇದಾವಲ್ಲಿ. ಅದು ಗುಡ್ಡದ ಪ್ರದೇಶ ಅದೆಲ್ಲ. ಅಲ್ಲೆಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಏನು ಕತೆ? ಹಾಗಾಗಿ ತಾಲೂಕು ಆಡಳಿತ ಸ್ವಲ್ಪ ಇದ್ರ ಕಡೆ ಶಾಸಕರೆಲ್ಲ ಗಮನ ಕೊಡಬೇಕು.